ಓಕೆ, ಈಗ ನಾನು ಏನು ಹೇಳಬೇಕು ಅಂತ ಹೊರಟಿದ್ದೀನೋ ಟಾಪಿಕು, ಅದು ನಿಮಗೆ ಬೋರಿಂಗ್ ಅನಿಸ್ಬೋದು. ಬಟ್ ಐ ಹೋಪ್ ನಾನು ಇದು ಬೋರ್ ಮಾಡ್ದಲ್ಲೇ ಹೇಳ್ತೀನಿ ಅಂತ. ಬಿಕಾಸ್ ನನಗೆ ಅಷ್ಟು ಸ್ಟೋರಿ ಟೆಲ್ಲಿಂಗ್ ಪರ್ಫೆಕ್ಟಾಗಿ ಬರೋದಿಲ್ಲ. ನಿಮಗೆ ಇಷ್ಟ ಆದರೆ ನೋಡಿ. ಎಲ್ಲರ ಮನೇಲೂ ಒಂದಿರುತ್ತೆ, ಏನು, ಸಾವಿನ ಮನೆಗೆ ಯಂಗ್ ಪೀಪಲ್ಸು ಇನ್ನೂ ಮದುವೆ ಆಗಬೇಕು ಅಂತಿರೋರು ಹೋಗಬಾರ್ದು ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಇರುತ್ತಾರಲ್ಲ ಗೊತ್ತಿಲ್ಲ, ಬಟ್ ಮೋಸ್ಟ್ ಆಫ್ ದ ಮನೇಲಿ ಆ ಥರ ಇರುತ್ತೆ. ಯಂಗ್ ಪೀಪಲ್ಸು ಅಥವಾ ಮದುವೆ ಆಗಬೇಕು ಅಂತಿರೋರು, ಮದುವೆ ಏಜಿಗೆ ಬಂದಿರೋರು ಈ ಥರ ಹಿಂಗೆ ಸಾವಿನ ಮನೆಗೆ ಹೋಗಬಾರ್ದು ಅಥವಾ ಫೈನಲ್ ರೈಟ್ಸ್ ಗ್ರೌಂಡಿಗೆ ಹೋಗಬಾರ್ದು ಆ ಥರ ಎಲ್ಲ ಹೇಳ್ತಾರೆ. ಬಟ್ ಯಾಕೆಂತ ರೀಸನ್ ಮೋಸ್ಟ್ ಆಫ್ ದೆಮ್ಗೆ ಗೊತ್ತಿರಲ್ಲ ಅಂದ್ಕೊತೀನಿ. ಸೊ ನಾನು ಇವತ್ತು ಅದನ್ನು ಹೇಳಕ್ಕೆ ಬಂದಿದ್ದೀನಿ, ಏನಕ್ಕೆ ಆ ಥರ ಹೇಳ್ತಾರೆ ಅಂತ. ಇವಾಗ ಏನಾಗುತ್ತೆ ಅಂದರೆ, ನಾನು ಇವತ್ತು ಒಂದು ಫೈನಲ್ ರೈಟ್ಸಿಗೆ ಹೋಗಿದ್ದೆ. ನಮ್ಮ ರಿಲೇಟಿವ್ಸ್ ಒನ್ ಆಫ್ ದೆಮ್ ತೀರೋಗಿದ್ರು. ಅವರು ತಾತ, ಅವರಿಗೆ 95 ವರ್ಷ ಆಗಿತ್ತು. ಸೊ ಹಿಂಗೆ ನಾನು ಹೇಳ್ದೆ ನಮ್ಮಮ್ಮಂಗೆ, ಅಮ್ಮ ನಾನು ಬರ್ತೀನಿ ಅಂತ. ನಮ್ಮಮ್ಮ ಹೇಳಿದರು, ಇಲ್ಲ ಹಿಂಗೆ ವಯಸ್ಸಿಗೆ ಬಂದಿರೋರು ಬರಬಾರ್ದು ಅಂತ ನಮ್ಮಮ್ಮ ಹೇಳಿದರು. ಬಟ್ ನಂಗೆ ಹೋಗಬೇಕು ಅಂತ, ಬಿಕಾಸ್ ತಾತ 95 ವರ್ಷ ಅಂದರೆ ನಾನು ಚಿಕ್ಕವಳಿದಾಗಿಂದ ನೋಡಿದ್ದೀನಿ. ಸೊ 95 ಇಯರ್ಸ್ ಅಂದರೆ ಇಯರ್ಸ್ ಇನ್ ಆಲ್ ದ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ನನಗೇನೋ ಹೋಗ್ಬೇಕು ಅನಿಸ್ತು, ಹೋದೆ. ಬಟ್ ಅಲ್ಲಿ ಹೋಗಾದ್ಮೇಲೆ ಅಲ್ಲಿ ಇದೇ ಚೇಂಜ್ ಆಗಿಬಿಟ್ಟಿತ್ತು. ಬಿಕಾಸ್ ನಾನು ಅಲ್ಲಿ ಮಣ್ಣು ಮಾಡ್ತಾರಲ್ಲ, ಆ ಮಣ್ಣು ಮಾಡೋ ಪ್ಲೇಸ್ಗೂ ಹೋಗಿದ್ದೆ. ಹೋಗಿ ಬಂದಾದ್ಮೇಲೆ ನಮ್ಮಮ್ಮಂಗೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಯ್ಯೋ, ಇನ್ನೂ ಮದುವೆ ಆಗಬೇಕಾಗಿರೋಳು, ವಯಸ್ಸಿಗೆ ಬಂದಿರೋಳು, ಅವಳು ನೀನಕ್ಕೆ ಅಲ್ಲಿ ಫೈನಲ್ ರೈಟ್ಸಿಗೆ ಕರ್ಕೊಂಬಂದಿದ್ರಿ ಅಂತ ಎಲ್ಲ ಬ್ಲಾ 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 ಬ್ಲಾ. ಸೊ ನಾನು ಒಂದು ಕೇಳೋದಿಷ್ಟೇ, ಏನಕ್ಕೆ ವಯಸ್ಸಿಗೆ ಬಂದಿರೋರು ಅಲ್ಲಿ ಹೋಗಬಾರ್ದು ಕ್ರೆಮೇಷನ್ ಗ್ರೌಂಡ್ಗೆ? ಸೊ ಅದಕ್ಕೊಂದು ರೀಸನ್ ಇದೆ. ಏನಕ್ಕೆ ಅಂದರೆ, ಅದೇನು ಕ್ರೆಮೇಷನ್ ಅಂದರೆ ಅದೇ ಒಂದು ಪರ್ಸನ್ನ ಗುಂಡಿ ತೆಗೆದು ಅದೇನು ಅಲ್ಲಿ ಮಣ್ಣು ಮಾಡ್ತಾರೋ ಅಥವಾ ಸುಡ್ತಾರೋ ದಟ್ ಪ್ಲೇಸ್, ಆ ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ವೀಪಿಂಗ್